ಸಾವಿತ್ರಿ ಸಾವಿತ್ರಿ ಅವ್ವ ಪಾರ್ವತವ್ವ, ನಂಬಿಕೆ ಆಯ್ತಲ್ಲ ನನಗೆ. ಬಂದ್ರಾ? ಬನ್ನಿ ಕೂತ್ಕೊಳ್ಳಿ ಬನ್ನಿ. ಚೆನ್ನಾಗಿದ್ದೀವ ಸಾವಿತ್ರಿ? ಚೆನ್ನಾಗಿದೆಯಾ ಮಗಳೇ? ಅಯ್ಯೋ ನನಗೇನಮ್ಮ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏನವ ಇದು ಇಷ್ಟೊಂದು ಒಡವೆ ಹಾಕೊಂಡಿದ್ಯಾ? ಎಲ್ಲಿತ್ತವ ಇದೆಲ್ಲ? ಚಿನ್ನದ? ಅಯ್ಯೋ ಇದೇಕವ ಹಿಂಗಂದು ಚಿಂದವೆ ಕಣವ, ಚಿಂದವೆಯಾ? ಅವ್ವ ಅಪ್ಪ ಮಾಡಿಸ್ಕೊಡ್ತಾ? ಇಷ್ಟೊಂದು ಒಡವೆ ಮಾಡಿಸ್ಕೊಡ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಗೊತ್ತವ, ಮಹಾಲಕ್ಷ್ಮಿ ಕಾಣಿಸ್ತಿದ್ಯಾ. ಈ ಥರ ನಾವು ನಿನ್ನ ಹುಟ್ಟಾಗ್ಲಿಂದ ನೋಡೇ ಇತ್ತಿಲ್ಲ ನೋಡು. ಅಯ್ಯೋ ನಿಮ್ಮ ಅಪ್ಪಂಗೆ ಎಲ್ಲಿ ಬಂದದವ ಇಷ್ಟೊಂದು ಒಡವೆ ಮಾಡ್ಸೋಕ್ಕೆ? ಏನು ಒಡವೆ ಮಾಡಿಸ್ಕೊಳಕ್ಕದ ಈ ಕಾಲದಲ್ಲಿ? ಇವೆಲ್ಲ ನಿಮ್ಮ ಅಮ್ಮ ತಕ್ಕನವು ಕಣವ, ನಿಮ್ಮ ಅಕ್ಕನವು. ಹಾಕಿ ಕಳ್ಸವಳೆ, ಹೋಗು ಹಾಕೊಂಡೋಗು ಅಂತ ಹಿಂಸೆ ಮಾಡಿ. ಅಯ್ಯೋ ಎಷ್ಟು ಹೇಳಿದ್ರು ಬೇಡ ಬೇಡ ಅಂತ ಕೇಳನೇ ಇಲ್ಲ. ಹಾಕೊಂಡೋಗು ಅಂತ ಒಂದೇ ಸಮ ಹಿಂಸೆ. ಏನು ಮಾಮ ತಕ್ಕಂದ? ಮಾಮ ತಕ್ಕ ಹಾಕೊಂಡೋಗು ಅಂತ ಹಿಂಸೆ ಮಾಡಿ ಹಾಕೊಡ್ಲ ನಿನಗೆ? ಏನವ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ ನೀನು? ಅಯ್ಯೋ ಸುಳ್ಳು ಯಾಕೆ ಹೇಳವವ್ವ, ನಿಜವಾಗ್ಲೂ ಬೇಕನವ ನಿಮ್ಮ ಅಕ್ಕನೇ ಹಾಕಿ ಕಳಿಸಿರೋದು. ಹೌದಾ? ಖುಷಿ ಆಯ್ತಲ್ಲ ಕಣವ ನಂಗೆ ಕೇಳಿ. ಮಾಮ ತಕ್ಕ ಮತ್ತೆ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋದ್ಲು, ಕಾಲಿಗೆಲ್ಲ ಬಿದ್ದು ಕರ್ಕೋದ್ಲಂತೆ. ಈಗ ಅಷ್ಟು ಚೆನ್ನಾಗಿ ನೋಡ್ಕೊತಾವಳವ ನಿಮ್ಮನ್ನ, ಒಡವೆ ಎಲ್ಲ ಹಾಕಿ. ಅಯ್ಯೋ ಎಷ್ಟು ಖುಷಿ ಆಯ್ತೈತವ. ಯಾಕಂಗೆ ಬುದ್ಧಿ ಕಲ್ತು ಬಿಟ್ಟಿದ್ಲು ಒಂದು ಸ್ವಲ್ಪ ದಿನ, ಈಗ ಮತ್ತೆ ಒಳ್ಳೆ ಬುದ್ಧಿ ಕಲ್ತವಳೆ ಬಿಡು. ಕಣವ ತಕೋ ಹಣ್ಣು ತಕವ, ಮೊದಲು ಕೂತ್ಕೊ ನಡಿ. ಪರ್ವತವ ಕೂತ್ಕೊ ನಡಿ. ಸಾವಿತ್ರಿ ನೀನು ಚೆನ್ನಾಗಿದೆಯಾ ಮಗಳೇ? ಚೆನ್ನಾಗಿದೆಯವ? ಆರೋಗ್ಯ ಎಲ್ಲ ಚೆನ್ನಾಗಿದ್ದದ? ಅದೇನೋ ಒಂದು ಸ್ಕ್ಯಾನಿಂಗು ಗೀನಿಗೆಲ್ಲ ಮಾಡಿಸ್ತವ, ಎಲ್ಲ ಚೆನ್ನಾಗಿದೆ ಅಂತ ಮಗ? ಕಣವ ಎಲ್ಲ ಚೆನ್ನಾಗದೆ, ನೀನೇನು ತಲೆ ಕೆಡ್ಸ್ಕೊಬೇಡ. ಅತ್ತೆ ಕರಿತೀನಿ ನೀರು. ಅದೇ ಮಗವ ನೇತ್ರನ ಮಗ ಚೆನ್ನಾಗಿದ್ದದ? ಪ್ರೇಮ ಇಲ್ಲವಾ? ಓ ತಂಗಿನ ಮದುವೆ ಮುಗಿಸ್ಕೊ ಬಂದೇ ಇಲ್ವಾ ಹೆಂಗೆ? ಅಯ್ಯೋ ಅಮ್ಮ ಪ್ರೇಮನ ಇಷ್ಟೇ ತನಕ ಅವಳೆಲ್ಲ ಇರ್ತಾಳೆ. ಅವಳು ಮದುವೆ ಮುಗಿದು ಒಂದು ವಾರಕ್ಕೆ ಬಂದ್ಬಿಟ್ಲು. ನೇತ್ರನ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಿತ್ತು, ಅದಕ್ಕೆ ಕರ್ಕೊಂಡು ಹೋಗೋಳೆ. ಇಬ್ರು ಹೋಗವ್ರೆ. ಓ ಕಾರಲ್ಲಿ ಕರ್ಕೊ ಹೋಗಿದ್ದಾಳ ಪ್ರೇಮ? ಪರ್ವತವ ಹಿಂಗೋ ಕಣವ, ಎಲ್ಲ ಚೆನ್ನಾಗಿದ್ದೀರಿ ತಾನೆ? ಅದೇ ಸಂತೋಷ ಕಣವ, ಅದೇ ಸಂತೋಷ. ಓ ಏನು ಬೀಗ್ರು ಪಾರ್ವತಿ, ಚೆನ್ನಾಗಿದ್ದೀರಾ ಇಬ್ರುವೇ? ಮತ್ತೆ ನೀವೇ ಬಂದ್ರಾ? ಕರಿಯನೆ ಅಂತ ಬರ್ತಿದ್ದೆ ನಾನೇ. ಓ ಇದು ಯಾರ ಮಾತಾಡ್ದಂಗೆ ಆಯ್ತದಲ್ಲ ಅಂತ ನೋಡೋಣೇನು ಬಂದೆ ಕಣವ. ಹೋಗು, ಇದ್ಯಾಕೆ ಹಿಂಗೆ ಕೂರಿಸ್ಕೊಂಡು ಕೂತಿದ್ದೆ? ಏನಾದ್ರು ತರೋಗವ ಕುಡಿಯೋಕ್ಕೆ? ಮಾಡ್ಕೊಬರೋಗು. ಹ್ಞೂ ಅತ್ತೆ ಮಾಡ್ಕೊಬರ್ತೀನಿ. ಕೂತಿರಿ ಅತ್ತೆ ನೀವು ಬಂದೆ. ಅಯ್ಯೋ ಬಿಗ್ರೆ ಬನ್ನಿ ಕೂತ್ಕೊಳ್ಳಿ ನೀವು. ಅಯ್ಯೋ ಕೂತ್ಕೊಳ್ಳಿ ನನಗೆ ಕೂತ್ಕೊಳ್ಳೋಕ್ಕಾಗಿಲ್ಲ ಕತೆ, ಕುರ್ಚಿ ಮೇಲೆ ಮಂಡಿ ನೋವು. ಕೂತ್ಕೊಳ್ಳಿ ಏನಿಲ್ಲ ಕತೆ. ನಾನು ಇಷ್ಟೊತ್ತು ಗಂಟೆ ಮನಗಿದೆ, ಈಗ ಎದ್ದು ಬಂದೆ. ಇದು ಯಾರ ಮಾತಾಡ್ದಂಗೆ ಆಯ್ತದಲ್ಲ. ಇದೇನೋ ಇಂಜೆಕ್ಷನ್ ಹಾಕ್ಸ್ಬೇಕು ಮಗಿಗೆ ಅಂತ ಪ್ರೇಮನೂ ನೇತ್ರನೂ ಹೋಗಿದ್ರು ಬೆಳಗ್ಗೆ. ಅವ್ರು ಬಂದ್ರೇನೋ ಅಂದ್ಕೊಂಡು ಯಾರು ನೋಡೇನೆ ಅಂತ ಇಳಿದು ಬಂದೆ. ಏನು ಚೆನ್ನಾಗಿದ್ದೀರಾ ಬಿಗ್ರೆ? ಏನು ಪಾರ್ವತಿ ಸಮಾಚಾರ? ಸೊಪ್ಪು ಮಾರಕ್ಕೆ ಬರೋದೇ ಬಿಟ್ಬಿಟ್ಟಲ್ಲ? ಈಗ ಏನಮ್ಮ ಮಾಡನೆ, ಬರೋಕ್ಕಾಗ್ತಿಲ್ಲ, ನನಗೂ ಹಾಕಿಲ್ಲ, ವಯಸ್ಸಾಯ್ತು. ಏನು ನಡ್ಕ ಬರೋದು ಅಂದ್ರೆ ಸುಮ್ಮನೆ ಹಾಕಿಲ್ಲ ಕಣಮ್ಮ. ಈಗ ಹೊಸಿ ಬರ್ತದೆ ಸೊಪ್ಪು ತಗೋತೀನಿ, ಜಾಸ್ತಿ ತಗೊಳಕಿಲ್ಲ ಈಗ. ಎಷ್ಟಾಯ್ತು ಅಷ್ಟು ತಗೊಂಡು ಅಲ್ಲೇ ನಮ್ಮೂರಲ್ಲೇ ಸರ್ಕತ್ತ ಕೂತ್ಕೊಂಡು ಮಾರ್ಬಿಡ್ತೀನಿ ಒಂದೇ ತಾವು. ಅಯ್ಯೋ ನಡ್ಕೊಂಡು ಹೋಗಿ ಮನೆ ತಾವು ಮಾರಕ್ಕಾಗಿಲ್ಲ ಕಣಮ್ಮ. ಈಗ ಸಿಕ್ಕಿಲ್ಲ ಹಾಕು, ವಯಸ್ಸಾಯ್ತು. ಇನ್ನು ಏನಾರಿ ಹಂಗೆ ನಡ್ಕೊಂಡು ಊರೂರ ಮೇಲೆ ಹೋಗೋದದು. ಸುಮ್ಮನಿರು, ಆರಾಮಾಗಿರು ವಯಸ್ಸಾದ ಕಾಲದಲ್ಲಿ. ಯಾಕೋ ಹಾಳು ಕೆಮ್ಮು ಆಗ್ಬಿಟ್ಟದೆ. ಶೀತ ನೆಗಡಿ. ಅಯ್ಯೋ ಏನು ಹೊಸಿ ಚಳಿಯಾ? ಹೌದು ಬಿಗೆ ಚಳಿ. ಅಯ್ಯೋ ಹೊಸಿ ಚಳಿ ಅಲ್ಲ, ಏನು ಎದಳಕ್ಕೆ ಹಾಕಿಲ್ಲ ಬರ್ತಾರೆ ಇವತ್ತು. ಅದು ಸರಿ, ಇದೇನು ಸುಮಾರಾಗಿ ಒಡವೆ ಗಿಡವೆ ಎಲ್ಲ ಹಾಕಿ ಬಂದ್ಬಿಟ್ಟಿದ್ದೀರಲ್ಲ, ಮಾಡಿಸ್ಕೊಂಡ್ರಾ? ಅಯ್ಯೋ ಇಲ್ಲ ಕಣಮ್ಮ, ನಾವೆಲ್ಲಿ ಮಾಡಿಸ್ಕೊಳ್ಳೋದು. ನಮ್ಮ ಅಳಿಯಂದ್ರು ನಮ್ಮ ಮಾಮ ತಂಗೆ ಮಾಡಿಸ್ಕೊಟ್ಟಿದ್ರು. ಅವಳು ಹಾಕೋಗವ ಅಂತ ಏನು ಹಿಂಸೆ ಮಾಡಿ ಹಿಂಗೆ ಹಾಕಿ ಕಳಿಸಿದ್ಲು. ಪರವಾಗಿಲ್ವೇ? ಬುದ್ಧಿ ಬಂದದಲ್ಲ ನಿಮ್ಮ ಮಗಳಿಗೆ? ಗೊತ್ತಾಯ್ತು, ಹೇಳ್ತಾ ಇದ್ಲು ಪ್ರೇಮ. ಕಾಲಿಗೆಲ್ಲ ಬಿದ್ದು ಕರ್ಕೋದ್ಲಂತಲ್ಲ ಮನೆಗೆ. ಚೆನ್ನಾಗಿ ನೋಡ್ಕೊತಿದ್ದಾಳೆ ಹಂಗಾರೆ? ಹೆಂಗೋ ಬಿಡಿ, ಅಮ್ಮ ಚೆನ್ನಾಗಿ ನೋಡ್ಕೊತಾಳೆ ಒಟ್ಟಿನಲ್ಲಿ. ಅಷ್ಟೇ ಅಲ್ವರ ಕೇಳೋದು ನಾವು. ಮಕ್ಕಳು ವಯಸ್ಸಾದ ಕಾಲದಲ್ಲಿ ಯಾರೋ ಮಕ್ಕಳು ಆಸರೆ ಆಗ್ಬೇಕು ನಮಗೆ, ಚೆನ್ನಾಗಿ ನೋಡ್ಕೋಬೇಕು. ಅಷ್ಟು ಬಿಟ್ರೆ ಇನ್ನೇನು ಕೇಳವು ನಾವು? ಇಷ್ಟು ವರ್ಷ ವಯಸ್ಸಾದ ಗಂಟೆ ಕಷ್ಟಪಟ್ಟು ದುಡ್ದಿರ್ತೀವಿ. ವಯಸ್ಸಾದ ಕಾಲದಲ್ಲಾರೆ ನಮ್ಮ ಮಕ್ಕಳು ನೋಡ್ಕೊಳ್ಳಿ ಅನ್ನೋ ಆಸೆ ಅಷ್ಟೇ ಅಲ್ವಾ? ಈಗ ಯಾರ ಮನೇಲೂ ಪಾಪ ಪಾರ್ವತಿ ಮನೆಗೆ ಕರ್ಕೋಗಿ ಇಸ್ಕೊಂಡಿದ್ಲು. ಅವಳಿಗೆ ವಯಸ್ಸಾಗದೆ, ಅವಳು ಎಷ್ಟು ಅಂತ ನಿಮ್ಮ ದುಡ್ಡು ಸಾಕೋದು ಅದಾ ಹೇಳಿ? ಹೆಂಗೋ ನಿಮ್ಮ ಮಗಳು ಕರ್ಕೊ ಹೋದ್ಲಲ್ಲ ಬಿಡಿ, ಒಳ್ಳೆ ಬುದ್ಧಿ ಬಂದದಲ್ಲ. ಬಿಗ್ರೆ ಒಟ್ಟಿನಲ್ಲಿ ಒಳ್ಳೆ ಬುದ್ಧಿ ಬಂದದೆ. ಈಗ ಒಳ್ಳೆ ಬುದ್ಧಿ ಬಂದದೆ, ಚೆನ್ನಾಗಿ ನೋಡ್ಕೊತಾಳೆ ಒಟ್ಟಿನಲ್ಲಿ. ಅಪ್ಪ ಅವ್ವ ಅಂತ ಜಾಸ್ತಿ ಇದು ಮಾಡ್ತಾಳೆ. ಈಗ ಮೊದ್ಲಂಗೆ ಕೋಪ ಮಾಡ್ಕೊಳ್ಳೋದು ಏನು ಮಾಡೋಕ್ಕಿಲ್ಲ. ಇವತ್ತು ನೋಡಿ ಅವಳೇ ಹಿಂಗೆ ಒಡವೆಗಳನ್ನವೇ ನಾನು ಯಾವಾಗಲೂ ಹಿಂಗೆ ಹಾಕತ್ತಿದ್ದಿಲ್ಲ. ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹಾಕೋಗವ ಅಂತ ಏನು ಹಿಂಸೆ ಮಾಡಿ ಒಂದೇ ಸಮ ಹಾಕಿ ಕಳಿಸಿದ್ಲು. ಅಯ್ಯೋ ಆಕಳಿ ಇದ್ದಾಗ ಹಾಕಬೇಕಂತೆ ಆಕಳಿ. ಪಾಪ ಆಕಳ್ದಿದ್ಲುವೆ ದುಡ್ದು ಆ ಮಕ್ಳಿಗೆ ಮಾಡೋದಾಯ್ತು. ನೀವು ಯಾವಾಗ ಹಾಕೊಂಡು ಸೋಕಿ ಮಾಡಿದ್ದೀರಾ? ಆಕಳಿ ಏನೂ ಇಲ್ಲಕಂತೆ.
ಈಗ ನಾನು ಹಾಕೊಳಕ್ಕೆ ಇಲ್ಲಿ ನೋಡಿಲ್ಲ ಮನೇಲಿದ್ರು ಹಾಕೊಂಡಿರ್ತೀನಪ್ಪ. ನನಗೆ ಆ ಕಾಲದಿಂದಲೂ ರೂಢಿ. ಹಾಂ, ನೀವು ಪಾಪ ಬೇಜಾರು ಮಾಡ್ಕೊಬೇಡಿ, ಹಾಕೊಳ್ಳಿ. ಇದು ನೀವೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂದರೆ ನಿಮ್ತ ಒಂದು ಮಾತು ಕೇಳಬೇಕಿತ್ತಲ್ಲ ಬಿಗ್ರೆ. ಅಯ್ಯೋ ಕೇಳಿ, ಅದೇನಕ್ಕೆ ಸಂಕೋಚ ಮಾಡ್ಕೊಂಡಿರಿ, ಕೇಳಿ, ಏನು ಹೇಳಿ. ಏನೂ ಇಲ್ಲ ಬಿಗ್ರೆ, ಅದೇ ನೀವು ಕಳಿಸ್ಕೊಟ್ಟಿರೋ ಇಲ್ವೋ ಅಂತ ನನ್ನ ಮಗಳನ್ನ ಒಂದು 2 ದಿನ ಕರ್ಕೊಯ್ತೀನಿ ಬಿಗ್ರೆ. ಕರ್ಕೊಂಡೋಗಿ ಒಂದು 2 ದಿನ ಇರಿಸ್ಕೊಂಡು ಕಳಿಸ್ಕೊಡ್ತೀನಿ. ಆಮೇಲೆ ಒಟ್ಟಿಗೆ 7 ತಿಂಗಳು ತುಂಬೋದ್ಮೇಲೆ ಕರ್ಕೊಯ್ತೀವಿ. ಹಾಂ, ಬೇಡ ಅನ್ಬೇಡಿ ನಿಮ್ದು ಅಮ್ಮಯ್ಯ. ಅಲ್ಲ ಬೇಡ ಅಂತ ಏನು ಅನ್ನೋಕ್ಕಿಲ್ಲ, ಹೋಗ್ಬಿಟ್ಟು ಬರಲಿ ಒಳ್ಳೇದೇ, ಕರ್ಕೋಗಿ. ಆದರೆ ನಿಮ್ಮ ಮಗಳು ಚೆನ್ನಾಗಿ ನೋಡ್ಕೊಂಡೋಳೋ ಇಲ್ವೋ, ಆಮೇಲೆ ಅವಳು ಜಗಳ ತೆಗೆದ್ರೆ ಏನು ಮಾಡಿರಿ? ಹಾಂ, ಸಾವಿತ್ರಿ ಕಂಡ್ರೆ ಆಗೋದಿಲ್ವಂತಲ್ಲ ಅವಳಿಗೆ, ಅದಕ್ಕೆ ಈಗೆಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕರ್ಕೊ ಹೋಗೋಳೆ. ಆಮೇಲೆ ಮತ್ತೆ ಮನೇಲಿ ಜಗಳ ಅವೆಲ್ಲ ಯಾಕೆ ಬೇಕು? ನಾವೇ ನೋಡ್ಕೋತೀವಿ ಬಿಡಿ ಚೆನ್ನಾಗಿ. ಅಯ್ಯೋ ಬಿಗ್ರೆ, ನೀವು ನೋಡ್ಕೊಳಕ್ಕಿಲ್ಲ ಅಂತ ನಾನು ಯಾವ ಬಾಯಲ್ಲಿ ಹೇಳೇನೆ? ನಮಗಿಂತ ಚೆನ್ನಾಗಿ ನೋಡ್ಕೋತೀರಿ, ಹಂಗೇನೂ ಇಲ್ಲ. ಈಗ ಬದಲಾಗವಳೆ ಅವಳೆಯ ಹೇಳಿಲ್ವ ನಾನು? ಅವಳೆಯ ಹೋಗಿ ಕರ್ಕೊಬ್ರಕು ಅಂತ ಹೇಳಿ ಹಿಂಸೆ ಮಾಡಿ ಹಣ್ಣು ಹಪ್ಪಳ ಅವಳೆ ತಕ್ಕೊಟ್ಟು ಒಡವೆಲ್ಲ ಹಾಕಿ ಅವಳೆ ಕಳಿಸಿದ್ಲು ಕಂದಿಗೆ. ಅವಳೆ ಕಳಿಸಿದ್ಲು. ಹೊಸಿ ಬದಲಾಗಿಲ್ಲ ಈಗ, ಮೊದ್ಲಂಗಿಲ್ಲ ಕಂತ ಕಳಿಸಿ ಚೆನ್ನಾಗಿ ನೋಡ್ಕೋತೀನಿ ಕಂತೆ. ಒಂದು 2 ದಿನ ಕಳಿಸ್ಕೊಟ್ಟಿದ್ದೆ, ಕರ್ಕೊಬಂದು ಬಿಟ್ಬಿಟ್ಟೈತೀನಿ. ಆಯಿತು, ಕರ್ಕೊಂಡು ಹೋಗ್ರ, ಕರ್ಕೋಗಿ ಒಟ್ನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನೂ ಇಲ್ಲ. ಪಾಪ ಅವಳಿಗೂ ಹೋಗ್ಬೇಕು ಅಂತ ಆಸೆ. ಇಷ್ಟು ದಿನ ಬೇಜಾರು ಮಾಡ್ಕೊತಿದ್ಲು, ನಮ್ಮವ್ವ ನಮ್ಮಪ್ಪ ಫೋನ್ ಮಾಡಲಿಲ್ಲ ಕರೀನಿಲ್ಲ ಅಂತ. ಕರ್ಕೋಗಿ, ಕರ್ಕೊಂಡು ಹೋಗಿ, ಏನೂ ಇಲ್ಲ ಕಂತೆ. ಅವ್ರಿಗೂ ಕೊಡವ ಬೀಗ್ರಿಗೆ? ಅಯ್ಯೋ ಇಲ್ಲಕ್ಕಂತ ಕುಡೀರಿ, ನಾನು ಎಷ್ಟೊತ್ತಿನೆಲ್ಲ ಬೆಲ್ಲ ಕುಡಿಯೋಕ್ಕಿಲ್ಲಕ್ಕಂತ ಕುಡೀರಿ. ಸಾವಿತ್ರಿ, ನಿಮ್ಮವ್ವ ಕರ್ಕೊಂಡು ಹೋಗಿ ಬಂದಿರೋದಂತೆ ನಿನ್ನ. ಒಂದು 2 ದಿನ ಹೋಗು, ಇದ್ಬಿಟ್ಟು ಬರೋಗು. ಅವ್ವ, ನಾನು ಕರ್ಕೊಂಡು ಹೋಗಿ ಬಂದಿದ್ದೆ ನೀನು? ಅಲ್ಲ ಕಣವ ಮಮತಕ್ಕ, ಅವಳು ಸುಮ್ಮನೆ ಬೇಜಾರು ಮಾಡ್ಕೊಂಡು ಜಗಳ ಮಾಡ್ತಾಳೆ ಕಣವ. ನನ್ನ ಮನೆ ಇರೋಕೊಪ್ಪ ಎಲ್ಲ ಮೊನ್ನೆ ಈಗ ಹೆಂಗೋ ಕರ್ಕೊಬಂದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾವಳೆ. ನನ್ನ ಮನೆ ಇರೋಕೊಪ್ಪ ಆಮೇಲೆ ನಿಮ್ಮ ಮೇಲೆ ಹಾಕಿ ಇನ್ನೂ ಜಗಳ ಮಾಡ್ಕೊಂಡು ಓಡಿಸ್ಕಿಡ್ಸಾಳೆ. ಬೇಡ ಸುಮ್ಮನಿರು, ನೀವು ಚೆನ್ನಾಗಿರಿ ಅಷ್ಟೇ ಸಾಕು ನನಗೆ. ಅಯ್ಯೋ ಅವಳೆ ಅಂತಕ್ಕಂತ ಹೋಗವ, ಅವಳೆ ಅಂತ ಕರ್ಕೊಬರೋಕೆ ಅಂತ ಕಳ್ಸಿರೋದು. ಹೋಗ್ಬಿಟ್ಟು ಬರೋಗು, ಏನೂ ಇಲ್ಲಕ್ಕಂತೆ, ಏನೂ ಇಲ್ಲಕ್ಕಂತ ಹೋಗು. ನಾನೇ ಎಲ್ಲ ಕೇಳಿದೆ, ಅವಳೆ ಅಂತ ಕಳ್ಸಿರೋದು. ನಿಮ್ಮ ಮೊದ್ಲಂಗಿಲ್ವಂತಕ್ಕಂತ ಹೋಗು, ಈಗ ಚೆನ್ನಾಗಿ ನೋಡ್ಕೊತಾಳೆ ಅಂತ ಕತೆ. ಅವಳೆ ಸಾಹಿತ್ಯ ಕರ್ಕೊಬರೋಗವ ಅಂತ ಅವಳೆ ಅಂತೆ. ಹಣ್ಣು ಗಿಣ್ಣೆ ಎಲ್ಲ ತೆಗ್ಕೊಟ್ಟು ನಿಮ್ಮ ಅವ್ವಂಗೆ ಒಡವೆ ಹಾಕ್ಸಿ ಎಲ್ಲನೂ ಕಳ್ಸಿರೋದಕ್ಕಂತ ಹೋಗು. ಆದ್ರೂ ಬೇವ ಮಗ, ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಬಾ ನೀನು. ಅಯ್ಯೋ ಅವಳೇ ಹೇಳವಳೆ ಕರ್ಕೊಬರೋಗಿ ಅಂತ, ನೀನು ಯಾಕೆ ಹಿಂಗಾಡಿ? ನಡಿ ರೆಡಿಯಾಗಿ ಹೋಗು. ನಿಮ್ಮ ಅತ್ತೆನೂ ಹೇಳದೆ ಹೋಗ್ಲಿ ಅಂತ ಸುಮ್ಮನೆ ಇದು ಮಾಡ್ತಾಳೆ. ಹೋಗೋಗು, ರೆಡಿಯಾಗಿ ಹೋಗು ಅಂತ. ಹೋಗವ, ಹೋಗು, ರೆಡಿಯಾಗಿ ಹೋಗು. ಪ್ರೇಮನು ನೇತ್ರನೂ ಬಂದ್ಬಿಡ್ಲಿ, ಅವ್ರಿಗೆ ಹೇಳ್ಬಿಟ್ಟು ಹೋಗಿರಂತೆ. ಸರಿಯತ್ತೆ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.